ಮೈಸೂರು ಜಿಲ್ಲೆಯಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಬೇಗ ಇಂಪ್ಯಾಕ್ಟ್ ಒಂದನ್ನ ಮಾಡಿಬಿಟ್ಟಿದೆ. ಮೈಸೂರು ಜಿಲ್ಲೆಯಲ್ಲಿ ಕೆಎನ್ಬಿ ಬೇಗ ಇಂಪ್ಯಾಕ್ಟ್ ಮಾಡಿದೆ. ತಲಕಾಡು ಪಟ್ಟಣ ಪಂಚಾಯಿತಿಗೆ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ. ಪಟ್ಟಣ ಪಂಚಾಯಿತಿಗೆ ಕಾಯಂ ಅಧಿಕಾರಿಯನ್ನ ನಿಯೋಜನೆ ಮಾಡಿದ್ದಾರೆ. ಪಂಚಾಯಿತಿ ಅಧಿಕಾರ ಈಗ ವಹಿಸಿಕೊಂಡಿದ್ದಾರೆ ಜಯಶೀಲ ಅವರು. ಮಳವಳ್ಳಿಯ ಪುರಸಭೆಯ ಅಧಿಕಾರಿಯಾಗಿದ್ರು ಜಯಶೀಲ ಅವರು. ಇದೀಗ ತಲಕಾಡು ಪಟ್ಟಣ ಪಂಚಾಯಿತಿಗೆ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿಗೆ ಅಧಿಕಾರಿಗಳು ಇಲ್ಲದೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿತ್ತು. ಈ ವಿಚಾರವನ್ನ ಕರ್ನಾಟಕ ನ್ಯೂಸ್ ಬೀಟ್ ಎತ್ತಿ ಹಿಡಿದಿತ್ತು. ಜನಪರವಾಗಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ನಮ್ಮ ವರದಿಯ ಬೆನ್ನಲ್ಲೇ ಪಂಚಾಯಿತಿಗೀಗ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗ್ತಿತ್ತು. ಇದು ತಲಕಾಡು ಪಟ್ಟಣ ಪಂಚಾಯಿತಿಗೆ ಅಧಿಕಾರಿಗಳು ಇರಲಿಲ್ಲ. ಅಲ್ಲಿನ ಜನ ನಿತ್ಯ ಹೈರಾಣ ಆಗ್ತಿದ್ರು. ಯಾಕಂತಂದ್ರೆ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕಾದಂತ ಅಧಿಕಾರಿಗಳೇ ಇರಲಿಲ್ಲ. ಈಗ ಪಟ್ಟಣ ಪಂಚಾಯಿತಿಗೆ ಕಾಯಂ ಅಧಿಕಾರಿಯನ್ನ ನಿಯೋಜನೆ ಮಾಡಿದ್ದಾರೆ. ಇಲ್ಲಿ ಜನರಿಗೆ ಸಮಸ್ಯೆ ಆಗ್ತಿದೆ, ಬಹಳ ಸಮಸ್ಯೆ ಇದೆ ಅಂತ ಕರ್ನಾಟಕ ನ್ಯೂಸ್ ಬೀಟ್ ನಿರಂತರವಾಗಿ ಸುದ್ದಿ ಮಾಡಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಮನೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮನೀಶ್, ನಾವು ವಿಚಾರವನ್ನ ಜನಪರವಾಗಿ ಧ್ವನಿ ಎತ್ತಿದ್ವಿ. ಅದರ ನಂತರದಲ್ಲಿ ಈಗ ಅಧಿಕಾರಿಗಳ ನೇಮಕ ಆಗಿದೆ. ಜೊತೆಲ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ, ಯಾವ ಅಧಿಕಾರಿಯನ್ನ ಈಗ ನೇಮಕ ಮಾಡಿದ್ದಾರೆ ಅಂತ? ಹೌದು ಅಖಿಲೇಶ್, ಏನು ಇದು ಕರ್ನಾಟಕ ನ್ಯೂಸ್ ಬೀಟ್ ನ ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಅನ್ಬೋದು. ಏನು ಕಳೆದ ವಾರವಷ್ಟೇ ತಲಕಾಡೂರು ಪಟ್ಟಣ ಪಂಚಾಯಿತಿ ಬಗ್ಗೆ ಒಂದು ವಿಸ್ತಾರವಾದ ವರದಿಯನ್ನ ಮಾಡಿದ್ರು. ಏನು ಕಾಯಂ ಅಧಿಕಾರಿ ಇಲ್ಲ, ಇಲ್ಲಿನ ಸ್ಥಳೀಯರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ವರದಿಯನ್ನ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮಳವಳ್ಳಿಯ ಪುರಸಭೆಯ ಅಧಿಕಾರಿ ಏನಿದ್ರು ಶಶಿ ರೇಖಾ ಅಂತ ಹೇಳಿ, ಅವರನ್ನ ತಲಕಾಡು ಪಟ್ಟಣ ಪಂಚಾಯಿತಿಗೆ ಈಗಾಗಲೇ ವರ್ಗಾವಣೆ ಮಾಡಿದೆ. ಅವರು ಕೂಡ ನಿನ್ನೆ ಬಂದು ಅಧಿಕಾರವನ್ನ ವಹಿಸ್ಕೊಂಡಿದ್ದಾರೆ ಅಖಿಲೇಶ್. ಸದ್ಯ ಇಲ್ಲಿನ ಸ್ಥಳೀಯರು ಕರ್ನಾಟಕ ನ್ಯೂಸ್ ಬೀಟ್ಗೆ ಧನ್ಯವಾದಗಳನ್ನು ಕೂಡ ತಿಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಖಿಲೇಶ್. ಎಸ್, ಥ್ಯಾಂಕ್ ಯು ಮನೀಶ್ ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.